ಲಂಚ್ ಬ್ರೇಕ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ. ಚಾಮರಾಜನಗರದಲ್ಲಿ 5 ಹುಲಿಗಳ ಮಾರಣ ಹೋಮ ನಡೀತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಹುಲಿಗಳಿಗೆ ವಿಷವಿಟ್ಟು ಕೊಂದಿದ್ದಂತಹ ಮೂವರನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ವಿಷ ಉಣಿಸಿ 5 ಹುಲಿಗಳನ್ನ ಸಾಯಿಸಿದ್ರಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಏನು ಅಂತೇಳಿ ರಹಸ್ಯ ಬಯಲಾಗ್ತಾ ಇದೆ. ಈ ವಿಷವಿಕ್ಕಿ ಕೊಂದವರು 3 ಜನ ಅರೆಸ್ಟ್ ಆಗಿದ್ದಾರೆ. ಆ 3 ಜನರ ಹೆಸರು ಇದೆ ನೋಡಿ, ಕೋನಪ್ಪ, ಮಾದರಾಜು, ನಾಗರಾಜು. ಇವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರೀತಿಯಿಂದ ಸಾಕಿದಂತಹ ಹಸುವನ್ನ ಕೊಂದಿದ್ದ ಹುಲಿ ಮೇಲೆ ಸಿಟ್ಟಿತ್ತಂತೆ. ಆ ಸಿಟ್ಟಿನಿಂದಲೇ ಮಾದರಾಜು ವಿಷವಿಕ್ಕಿದ್ದು ಬೆಳಕಿಗೆ ಬರ್ತಾ ಇದೆ. ಹಸು ಮಾಲೀಕ ಕೋನಪ್ಪ, ನಾಗರಾಜು ಜೊತೆ ಮಾದರಾಜು ಕೂಡ ಅರೆಸ್ಟ್ ಮಾಡಲಾಗಿದೆ. ವನ್ಯಜೀವಿಧಾಮ ಮೀಡಿಯಂನಲ್ಲಿ 5 ಹುಲಿಗಳು ಮೃತಪಟ್ಟಿತ್ತಂತೆ. ವಿಷ ಉಣಿಸಿ ಸಾಯಿಸಿರೋದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿತ್ತು. ತದನಂತರ ತನಿಖೆಗಿಳಿದ ನಂತರ 3 ಜನ ಆರೋಪಿಗಳ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಈ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಲೈವ್ನಲ್ಲಿ. ಶ್ರೀನಿವಾಸ್, ಅಂತೂ ಇಂತೂ ಕೊನೆಗೂ ಈ 5 ಹುಲಿಗಳ ಮಾರಣ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ರಹಸ್ಯ ಭೇದಿಸಿದ್ದಾರೆ ಪೊಲೀಸರು. ಏನೇನು ಡೀಟೇಲ್ಸ್ ಸಿಕ್ತು ಇದ್ರ ಬಗ್ಗೆ? ತನಿಖೆ ಚುರುಕಾಗಿ ಬಹಳ ಒಂದು ಇದರಿಂದಾನೆ ಮಾಡಿದ್ರು ಅಂತಾನೆ ಹೇಳ್ಬೋದಾಗಿದೆ. ಅದ್ರಲ್ಲಿ ಸಾಕಷ್ಟು ಜನ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲೂ 6 ಜನರನ್ನ ತುಂಬಾ ತೀವ್ರವಾದ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲಿ ಇವರು 3 ಜನ ಏನೀಗ ಮಧುರಾಜ್, ನಾಗರಾಜ್, ಕೊನ್ನಪ್ಪ ಅಂತಕ್ಕಂಥ ಏನಿದ್ದಾರೆ, ಇವ್ರು 3 ಜನನ್ನ ಇವರೇ ಆರೋಪಿಗಳಂತ ಹೇಳಿ ಈಗ ಸದ್ಯಕ್ಕೆ ಎಲ್ಲ ಅಧಿಕೃತ ಒಂದು ಪ್ರಕಟಣೆ ಆಗ್ಬೇಕ ಹೊರತು ಮಿಕ್ಕಿದ ಎಲ್ಲಾ ರೀತಿಯ ತಯಾರಿನ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇವರಿಂದನೇ ಈ ಒಂದು ಅಂದ್ರೆ ಹುಲಿಗಳ ಹತ್ಯೆ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ವಿಷ ಹಾಕಿ ಇವರೇ ಹತ್ಯೆ ಮಾಡಿದ್ದಾರೆ. ಒಂದು ಕೊಂಡಪ್ಪ ಅವರ ಹಸು ಇದು, ಅದ್ರ ಜೊತೆ ಇವರಿಬ್ರು ಸಹಾಯಕರಾಗಿ ಒಂದು ಈ ಏನು ಹತ್ಯೆ ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಹುಲಿಗಳನ್ನ ಸಾಯಿಸುವಂತ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಅಂತಕ್ಕಂಥದ್ದು ಈಗ ಒಂದು ಅವರ ವಿಚಾರಣೆ ವೇಳೆ ತಿಳಿದು ಬಂದಿದೆ. ಅವರೇ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಈಗ ಅವ್ರ 3 ಜನರನ್ನು ಕೂಡ ಏನು ಒಂದು ಅರಣ್ಯ ಭವನದಲ್ಲಿ ಅವ್ರನ್ನ ಬಂಧಿಸಿಟ್ಕೊಂಡು ಅವರು ಇನ್ನೂ ಹೆಚ್ಚಿನ ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಎಲ್ಲಾ ಹಂತದ ಒಂದು ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದ್ರಲ್ಲಿ ಯಾವುದೇ ಕೂಡ ಮಿಸ್ ಆಗ್ಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಎಲ್ಲಾ ರೀತಿಯ ಆಯಾಮಗಳಲ್ಲೂ ತನಿಖೆಯನ್ನ ಆರಂಭಿಸಿದ್ದಾರೆ. ಅದರಲ್ಲಿ ಇವ್ರು 3 ಜನ ಮಾತ್ರ ಆರೋಪಿಗಳು ಅಂತ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಅದು ಬಿಟ್ಟು ಕೂಡ ಬೇರೆಯವ್ರನ್ನೆಲ್ಲ ವಿಚಾರಣೆ ಮಾಡ್ತಾನೆ ಇದ್ದಾರೆ. ಬೆಳಿಗ್ಗೆ ಸಹ ಮಾಡೋದು, ವಿಚಾರಣೆ ಮಾಡಿ ಕಳ್ಸೋದು, ಅವ್ರಿಗೆ ಅನುಮಾನ ಬಂದಂತವ್ರನ್ನ ಎಲ್ಲಾ ರೀತಿಯ ವಿಚಾರಣೆಗಳು ಮಾಡ್ತಾ ಇದ್ದಾರೆ. ಮತ್ತೆ ಆ ಭಾಗದಲ್ಲಿ ದನ ಬಿಡೋಂಥವ್ರನ್ನ ಯಾರು ಬಿಡ್ತಾ ಇದ್ರು, ಹೇಗ್ ಬರ್ತಾ ಇತ್ತು, ಅಲ್ಲಿ ದನಗಳು ಯಾರ್ಯಾರಿದೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ದನಗಳನ್ನ ಸಾಕಷ್ಟು ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಅವರು ಯಾರಿರೋದು ಅವ್ರದೇ ದನಗಳ ಅಥವಾ ಬೇರೆಯವ್ರದ, ಅದನ್ನು ಕೂಡ ಒಂದು ಆಯಾಮದಲ್ಲಿ ಅಧಿಕಾರಿಗಳು ಈಗ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಈ ಹುಲಿ ಸಾವನ್ನ ಇದು ಪ್ರಕರಣ ನಿಜಕ್ಕೂ ಕೂಡ ಬಹಳ ಚುರುಕಿನಿಂದ ನಡೀತಾ ಇದೆ ಅಂತ ಹೇಳ್ಬೋದು. ತೀವ್ರವಾದ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತೆ ಅರಣ್ಯ ಅಧಿಕಾರಿಗಳಿಗೆ. ಜಂಟಿ ಕಾರ್ಯಾಚರಣೆ ಮಾಡುವ ಮೂಲಕ ನಮ್ಮ ಗಡಿ ಭಾಗದಲ್ಲಿ ಎಲ್ಲಾ ರೀತಿಯ ಎಚ್ಚರಿಕೆಯನ್ನು ವಹಿಸಿ ಈಗ ಕೊನೆಯಲ್ಲಿ ಅವರು ಒಂದು ಇದನ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಈಗ 3 ಜನರನ್ನ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದನ್ನ ಈ ತನಿಖೆ ಅವರು ಅಧಿಕೃತವಾಗಿ ಒಂದು ಘೋಷಣೆ ಮಾಡಬೇಕು. ಅದು ಯಾವಾಗ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ.